ಚಿತ್ರದುರ್ಗದ ಪಿಳ್ಳೆನಕೆರೆಹಳ್ಳಿ ಜನರಿಗೆ ಅತಿ ಶೀಘ್ರದಲ್ಲೇ ಪರಿಹಾರ ಕೊಡಿಸಲಾಗುತ್ತೆ ಅಂತ ಹೇಳಿ ರಿಪಬ್ಲಿಕ್ ಕನ್ನಡ ವರದಿ ಬೆನ್ನಲ್ಲೇ ಜಿಲ್ಲಾಧಿಕಾರಿ ಭರವಸೆ ನೀಡಿದ್ದಾರೆ. ಪಿಳ್ಳೆಕೆರೆನಹಳ್ಳಿ ಬಳಿ ಸ್ಕೈವಾಕ್ ನಿರ್ಮಾಣ ಮಾಡೋಗ್ಲಿಕ್ಕೆ ಸರ್ಕಾರಕ್ಕೆ ನಾವು ಆಗ್ರಹವನ್ನು ವ್ಯಕ್ತಪಡಿಸುತ್ತೇವೆ ಅಂತ ಹೇಳಿ ಚಿತ್ರದುರ್ಗದ ಜಿಲ್ಲಾಧಿಕಾರಿ ವೆಂಕಟೇಶ್ ಪ್ರತಿಕ್ರಿಯೆ ನೀಡಿದ್ದಾರೆ. ಇಲ್ಲ, ರಾಷ್ಟ್ರೀಯ ಹೆದ್ದಾರಿ ನಾವು NH ಅಧಿಕಾರಿಗಳಿಗೆ ಕರೆದು ಮಾತಾಡಿದ್ದೀನಿ ಆಲ್ರೆಡಿ. ಸೊ ಮಾತಾಡಿ ಕ್ವಿಕ್ ಆಗಿ ಅದನ್ನ ಕೆಲಸ ಕಂಪ್ಲೀಟ್ ಮಾಡ್ಬೇಕು ಅಂತ. ಅಲ್ಲಿ ಅವ್ರು ಕೆಲಸ ಮಾಡಕ್ ಹೋದಾಗ ಸ್ವಲ್ಪ ಅಲ್ಲಿ ಒಂದು ಸ್ಟ್ರೈಕ್ ಎಲ್ಲ ಮಾಡಿದ್ರು, ಕಾಂಪನ್ಸೇಷನ್ ಸಂಬಂಧಪಟ್ಟಂತೆ ಅದನ್ನೆಲ್ಲ ರಿಸಾಲ್ವ್ ಮಾಡಿದೀವಿ ನಾವೀಗ. ಕಾಂಪನ್ಸೇಷನ್ ಇಶ್ಯೂಸ್ ಇದೆಲ್ಲನೂ ರಿಸಾಲ್ವ್ ಆಗಿದೆ. ಈಗ ತುರ್ತಾಗಿ ಕೆಲಸ ಮಾಡಿ ಅಂತ ಹೇಳಿದೀವಿ, ಕೆಲಸ ಮಾಡ್ತಾರೆ. ಬಟ್ ಅಲ್ಲಿ ಜೊತೆಗೆ ಏನಾಗಿತ್ತು ಅಂತಂದ್ರೆ ಆ ಪಿಳ್ಳೆಕೆರೆನಲ್ಲಿ ಎಸ್ಪೆಷಲಿ ಆ ರಸ್ತೆ ಕಾಮಗಾರಿ ಮಾಡಕ್ ಹೋದಾಗ ಅವರು ಕಾಂಪನ್ಸೇಷನ್ ತಗೊಂಡಿದ್ದು ಕೂಡ ಕೆಲವರು ಮನೆಗಳು ಹೋಗ್ತಾವಲ್ಲಿ, ಕೆಲವು ಮನೆಗಳೆಲ್ಲ ಆ ಮನೆಗಳಿಗೆ ಹೋಗೋಕೆ ಪ್ರತ್ಯೇಕವಾದ ನಿವೇಶನ ಕೊಡಬೇಕಾಗಿತ್ತು ಅನ್ನೋ ಕಾರಣಕ್ಕೆ ಸ್ವಲ್ಪ ತಡ ಆಗಿತ್ತು. ಅದನ್ನು ಕೂಡ ನಾವು ಈಗ ಗುರುತು ಮಾಡಿ ಕೊಟ್ಟಿದೀವಿ. ಸೊ ಒಂದು ಸಭೆ ಮಾಡಿ ಇಮಿಡಿಯೇಟ್ ಆಗಿ ಅವರಿಗೆ ನಿವೇಶನ ಕೊಟ್ಬಿಟ್ಟು ಶಿಫ್ಟ್ ಮಾಡಿ ಇಮಿಡಿಯೇಟ್ ಕೆಲಸ ಮಾಡಕ್ಕೆ ಹೇಳಿದೀವಿ, ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀನಿ ಆಲ್ರೆಡಿ. ಇಲ್ಲ, ಫ್ಲೈಓವರ್ ಕೂಡ ಮಾಡ್ಲಿಕ್ಕೆ ಅಲ್ಲಿ ಏನಾಗಿದೆ, ಫ್ಲೈಓವರ್ ಕೂಡ ಮಾಡ್ಲಿಕ್ಕೆ ಸ್ಯಾಂಕ್ಷನ್ ಮಾಡಿಕೊಟ್ಟಿದ್ದಾರೆ. ಫ್ಲೈಓವರ್ ಕೂಡ ಮಾಡ್ಬೇಕು ಒಂದು ಅಂತ ಹೇಳಿ 3-4 ಬಾರಿ ಕೆಲಸ ಮಾಡಕ್ ಹೋದಾಗ್ಲೂ ಕೂಡ ಅಲ್ಲಿ ಜನಗಳು ಅದನ್ನ ಮಾಡಕ್ಕೆ ಸ್ವಲ್ಪ ವಿರೋಧ ವ್ಯಕ್ತಪಡಿಸಿದ್ರು. ಇಲ್ಲಿ ಮಾಡಬಾರ್ದು, ಅಲ್ಲಿ ಬರ್ತದೆ, ಇಲ್ಲಿ ಬರ್ತದೆ ಅಂತ. ಅದನ್ನ ನೀವೆಲ್ಲ ನೆಗೋಷಿಯೇಟ್ ಮಾಡಿ ಹೇಳಿದೀವಿ ನಾವು, ಅರ್ಥ ಮಾಡಿಸಿ ಜನಕ್ಕೆ ಈ ತರ ತೊಂದರೆ ಆಗುತ್ತೆ, ನೀವು ಕೆಲಸ ಮಾಡಕ್ ಬಿಡಬೇಕು, ಇಲ್ಲಾಂದ್ರೆ ಸಾರ್ವಜನಿಕರಿಗೆ ತೊಂದರೆ ಆಗುತ್ತೆ ಅಂತ ಹೇಳಿದೀವಿ. ಇಲ್ಲ, ಅಂಡರ್ ಪಾಸ್ ಇಲ್ಲ, ಅಲ್ಲಿ ಫ್ಲೈಓವರ್ ಮಾಡ್ತಾ ಇದಾರೆ. ಒಂದು ಫ್ಲೈಓವರ್ ಸ್ಯಾಂಕ್ಷನ್ ಆಗಿದೆ ಮೇಲೆ ಮಾಡ್ಲಿಕ್ಕೆ, ಅಲ್ಲಿ ಕೆಲಸ ಮಾಡಕ್ ಶುರು ಮಾಡ್ತಾರೆ ಇಮಿಡಿಯೇಟ್ ಆಗಿ. ಅಲ್ಲಿ ಆಕ್ಚುಲಿ ಶುರುವಾಗಿ ತುಂಬಾ ದಿವಸನೇ ಆಗಿದೆ ಅದು ಕೆಲಸ ಮಾಡ್ಲಿಕ್ಕೆ. ಅಲ್ಲಿ ಜನ ವಿರೋಧ ಮಾಡಿದ್ರು ಅಂತ ತಡ ಮಾಡಿದ್ರು. ನಾವು ಅವ್ರ ಕರೆದೆಲ್ಲ ಕನ್ವಿನ್ಸ್ ಮಾಡಿದೀವಿ, ಈ ತರ ತೊಂದರೆ ಆಗುತ್ತೆ, ದಯವಿಟ್ಟು ನೀವು ಅರ್ಥ ಮಾಡ್ಕೊಳ್ಳಿ, ಸಾರ್ವಜನಿಕರಿಗೆ ತೊಂದರೆ ಆಗುತ್ತೆ ಕೆಲಸ ಮಾಡಕ್ ಬಿಡ್ಲಿಲ್ಲ ಅಂದ್ರೆ ಅಂತ. ಇಲ್ಲ, ರಾಷ್ಟ್ರೀಯ ಹೆದ್ದಾರಿ ನಾವು NH ಅಧಿಕಾರಿಗಳಿಗೆ ಕರೆದು ಮಾತಾಡಿದ್ದೀನಿ ಆಲ್ರೆಡಿ. ಸೊ ಮಾತಾಡಿ ಕ್ವಿಕ್ ಆಗಿ ಅದನ್ನ ಕೆಲಸ ಕಂಪ್ಲೀಟ್ ಮಾಡ್ಬೇಕು ಅಂತ. ಅಲ್ಲಿ ಅವ್ರು ಕೆಲಸ ಮಾಡಕ್ ಹೋದಾಗ ಸ್ವಲ್ಪ ಅಲ್ಲಿ ಒಂದು ಸ್ಟ್ರೈಕ್ ಎಲ್ಲ ಮಾಡಿದ್ರು, ಕಾಂಪನ್ಸೇಷನ್ ಸಂಬಂಧಪಟ್ಟಂತೆ ಅದನ್ನೆಲ್ಲ ರಿಸಾಲ್ವ್ ಮಾಡಿದೀವಿ ನಾವೀಗ. ಕಾಂಪನ್ಸೇಷನ್ ಇಶ್ಯೂಸ್ ಇದೆಲ್ಲನೂ ರಿಸಾಲ್ವ್ ಆಗಿದೆ. ಈಗ ತುರ್ತಾಗಿ ಕೆಲಸ ಮಾಡಿ ಅಂತ ಹೇಳಿದೀವಿ, ಕೆಲಸ ಮಾಡ್ತಾರೆ. ಬಟ್ ಅಲ್ಲಿ ಜೊತೆಗೆ ಏನಾಗಿತ್ತು ಅಂತಂದ್ರೆ ಆ ಪಿಳ್ಳೆಕೆರೆನಲ್ಲಿ ಎಸ್ಪೆಷಲಿ ಆ ರಸ್ತೆ ಕಾಮಗಾರಿ ಮಾಡಕ್ ಹೋದಾಗ ಅವರು ಕಾಂಪನ್ಸೇಷನ್ ತಗೊಂಡು. ಚಿತ್ರದುರ್ಗದ ಪಿಳ್ಳೆನಕೆರೆಹಳ್ಳಿ ಜನರಿಗೆ ಅತಿ ಶೀಘ್ರದಲ್ಲೇ ಪರಿಹಾರ ಕೊಡಿಸಲಾಗುತ್ತೆ ಅಂತ ಹೇಳಿ ರಿಪಬ್ಲಿಕ್ ಕನ್ನಡ ವರದಿ ಬೆನ್ನಲ್ಲೇ ಜಿಲ್ಲಾಧಿಕಾರಿ ಭರವಸೆ ನೀಡಿದ್ದಾರೆ. ಪಿಳ್ಳೆಕೆರೆನಹಳ್ಳಿ ಬಳಿ ಸ್ಕೈವಾಕ್ ನಿರ್ಮಾಣ ಮಾಡೋಗ್ಲಿಕ್ಕೆ ಸರ್ಕಾರಕ್ಕೆ ನಾವು ಆಗ್ರಹವನ್ನು ವ್ಯಕ್ತಪಡಿಸುತ್ತೇವೆ ಅಂತ ಹೇಳಿ ಚಿತ್ರದುರ್ಗದ ಜಿಲ್ಲಾಧಿಕಾರಿ ವೆಂಕಟೇಶ್ ಪ್ರತಿಕ್ರಿಯೆ ನೀಡಿದ್ದಾರೆ. ಇಲ್ಲ, ರಾಷ್ಟ್ರೀಯ ಹೆದ್ದಾರಿ ನಾವು NH ಅಧಿಕಾರಿಗಳಿಗೆ ಕರೆದು ಮಾತಾಡಿದ್ದೀನಿ ಆಲ್ರೆಡಿ. ಸೊ ಮಾತಾಡಿ ಕ್ವಿಕ್ ಆಗಿ ಅದನ್ನ ಕೆಲಸ ಕಂಪ್ಲೀಟ್ ಮಾಡ್ಬೇಕು ಅಂತ. ಅಲ್ಲಿ ಅವ್ರು ಕೆಲಸ ಮಾಡಕ್ ಹೋದಾಗ ಸ್ವಲ್ಪ ಅಲ್ಲಿ ಒಂದು ಸ್ಟ್ರೈಕ್ ಎಲ್ಲ ಮಾಡಿದ್ರು, ಕಾಂಪನ್ಸೇಷನ್ ಸಂಬಂಧಪಟ್ಟಂತೆ ಅದನ್ನೆಲ್ಲ ರಿಸಾಲ್ವ್ ಮಾಡಿದೀವಿ ನಾವೀಗ. ಕಾಂಪನ್ಸೇಷನ್ ಇಶ್ಯೂಸ್ ಇದೆಲ್ಲನೂ ರಿಸಾಲ್ವ್ ಆಗಿದೆ. ಈಗ ತುರ್ತಾಗಿ ಕೆಲಸ ಮಾಡಿ ಅಂತ ಹೇಳಿದೀವಿ, ಕೆಲಸ ಮಾಡ್ತಾರೆ. ಬಟ್ ಅಲ್ಲಿ ಜೊತೆಗೆ ಏನಾಗಿತ್ತು ಅಂತಂದ್ರೆ ಆ ಪಿಳ್ಳೆಕೆರೆನಲ್ಲಿ ಎಸ್ಪೆಷಲಿ ಆ ರಸ್ತೆ ಕಾಮಗಾರಿ ಮಾಡಕ್ ಹೋದಾಗ ಅವರು ಕಾಂಪನ್ಸೇಷನ್ ತಗೊಂಡಿದ್ದು ಕೂಡ ಕೆಲವರು ಮನೆಗಳು ಹೋಗ್ತಾವಲ್ಲಿ, ಕೆಲವು ಮನೆಗಳೆಲ್ಲ ಆ ಮನೆಗಳಿಗೆ ಹೋಗೋಕೆ ಪ್ರತ್ಯೇಕವಾದ ನಿವೇಶನ ಕೊಡಬೇಕಾಗಿತ್ತು ಅನ್ನೋ ಕಾರಣಕ್ಕೆ ಸ್ವಲ್ಪ ತಡ ಆಗಿತ್ತು. ಅದನ್ನು ಕೂಡ ನಾವು ಈಗ ಗುರುತು ಮಾಡಿ ಕೊಟ್ಟಿದೀವಿ. ಸೊ ಒಂದು ಸಭೆ ಮಾಡಿ ಇಮಿಡಿಯೇಟ್ ಆಗಿ ಅವರಿಗೆ ನಿವೇಶನ ಕೊಟ್ಬಿಟ್ಟು ಶಿಫ್ಟ್ ಮಾಡಿ ಇಮಿಡಿಯೇಟ್ ಕೆಲಸ ಮಾಡಕ್ಕೆ ಹೇಳಿದೀವಿ, ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀನಿ ಆಲ್ರೆಡಿ. ಇಲ್ಲ, ಫ್ಲೈಓವರ್ ಕೂಡ ಮಾಡ್ಲಿಕ್ಕೆ ಅಲ್ಲಿ ಏನಾಗಿದೆ, ಫ್ಲೈಓವರ್ ಕೂಡ ಮಾಡ್ಲಿಕ್ಕೆ ಸ್ಯಾಂಕ್ಷನ್ ಮಾಡಿಕೊಟ್ಟಿದ್ದಾರೆ. ಫ್ಲೈಓವರ್ ಕೂಡ ಮಾಡ್ಬೇಕು ಒಂದು ಅಂತ ಹೇಳಿ 3-4 ಬಾರಿ ಕೆಲಸ ಮಾಡಕ್ ಹೋದಾಗ್ಲೂ ಕೂಡ ಅಲ್ಲಿ ಜನಗಳು ಅದನ್ನ ಮಾಡಕ್ಕೆ ಸ್ವಲ್ಪ ವಿರೋಧ ವ್ಯಕ್ತಪಡಿಸಿದ್ರು. ಇಲ್ಲಿ ಮಾಡಬಾರ್ದು, ಅಲ್ಲಿ ಬರ್ತದೆ, ಇಲ್ಲಿ ಬರ್ತದೆ ಅಂತ. ಅದನ್ನ ನೀವೆಲ್ಲ ನೆಗೋಷಿಯೇಟ್ ಮಾಡಿ ಹೇಳಿದೀವಿ ನಾವು, ಅರ್ಥ ಮಾಡಿಸಿ ಜನಕ್ಕೆ ಈ ತರ ತೊಂದರೆ ಆಗುತ್ತೆ, ನೀವು ಕೆಲಸ ಮಾಡಕ್ ಬಿಡಬೇಕು, ಇಲ್ಲಾಂದ್ರೆ ಸಾರ್ವಜನಿಕರಿಗೆ ತೊಂದರೆ ಆಗುತ್ತೆ ಅಂತ ಹೇಳಿದೀವಿ. ಇಲ್ಲ, ಅಂಡರ್ ಪಾಸ್ ಇಲ್ಲ, ಅಲ್ಲಿ ಫ್ಲೈಓವರ್ ಮಾಡ್ತಾ ಇದಾರೆ. ಒಂದು ಫ್ಲೈಓವರ್ ಸ್ಯಾಂಕ್ಷನ್ ಆಗಿದೆ ಮೇಲೆ ಮಾಡ್ಲಿಕ್ಕೆ, ಅಲ್ಲಿ ಕೆಲಸ ಮಾಡಕ್ ಶುರು ಮಾಡ್ತಾರೆ ಇಮಿಡಿಯೇಟ್ ಆಗಿ. ಅಲ್ಲಿ ಆಕ್ಚುಲಿ ಶುರುವಾಗಿ ತುಂಬಾ ದಿವಸನೇ ಆಗಿದೆ ಅದು ಕೆಲಸ ಮಾಡ್ಲಿಕ್ಕೆ. ಅಲ್ಲಿ ಜನ ವಿರೋಧ ಮಾಡಿದ್ರು ಅಂತ ತಡ ಮಾಡಿದ್ರು. ನಾವು ಅವ್ರ ಕರೆದೆಲ್ಲ ಕನ್ವಿನ್ಸ್ ಮಾಡಿದೀವಿ, ಈ ತರ ತೊಂದರೆ ಆಗುತ್ತೆ, ದಯವಿಟ್ಟು ನೀವು ಅರ್ಥ ಮಾಡ್ಕೊಳ್ಳಿ, ಸಾರ್ವಜನಿಕರಿಗೆ ತೊಂದರೆ ಆಗುತ್ತೆ ಕೆಲಸ ಮಾಡಕ್ ಬಿಡ್ಲಿಲ್ಲ ಅಂದ್ರೆ ಅಂತ. ಇಲ್ಲ, ರಾಷ್ಟ್ರೀಯ ಹೆದ್ದಾರಿ ನಾವು NH ಅಧಿಕಾರಿಗಳಿಗೆ ಕರೆದು ಮಾತಾಡಿದ್ದೀನಿ ಆಲ್ರೆಡಿ. ಸೊ ಮಾತಾಡಿ ಕ್ವಿಕ್ ಆಗಿ ಅದನ್ನ ಕೆಲಸ ಕಂಪ್ಲೀಟ್ ಮಾಡ್ಬೇಕು ಅಂತ. ಅಲ್ಲಿ ಅವ್ರು ಕೆಲಸ ಮಾಡಕ್ ಹೋದಾಗ ಸ್ವಲ್ಪ ಅಲ್ಲಿ ಒಂದು ಸ್ಟ್ರೈಕ್ ಎಲ್ಲ ಮಾಡಿದ್ರು, ಕಾಂಪನ್ಸೇಷನ್ ಸಂಬಂಧಪಟ್ಟಂತೆ ಅದನ್ನೆಲ್ಲ ರಿಸಾಲ್ವ್ ಮಾಡಿದೀವಿ ನಾವೀಗ. ಕಾಂಪನ್ಸೇಷನ್ ಇಶ್ಯೂಸ್ ಇದೆಲ್ಲನೂ ರಿಸಾಲ್ವ್ ಆಗಿದೆ. ಈಗ ತುರ್ತಾಗಿ ಕೆಲಸ ಮಾಡಿ ಅಂತ ಹೇಳಿದೀವಿ, ಕೆಲಸ ಮಾಡ್ತಾರೆ. ಬಟ್ ಅಲ್ಲಿ ಜೊತೆಗೆ ಏನಾಗಿತ್ತು ಅಂತಂದ್ರೆ ಆ ಪಿಳ್ಳೆಕೆರೆನಲ್ಲಿ ಎಸ್ಪೆಷಲಿ ಆ ರಸ್ತೆ ಕಾಮಗಾರಿ ಮಾಡಕ್ ಹೋದಾಗ ಅವರು ಕಾಂಪನ್ಸೇಷನ್ ತಗೊಂಡು.
ಚಿತ್ರದುರ್ಗದ ಪಿಳ್ಳೆನಕೆರೆಹಳ್ಳಿ ಜನರಿಗೆ ಅತಿ ಶೀಘ್ರದಲ್ಲೇ ಪರಿಹಾರ ಕೊಡಿಸಲಾಗುತ್ತೆ ಅಂತ ಹೇಳಿ ರಿಪಬ್ಲಿಕ್ ಕನ್ನಡ ವರದಿ ಬೆನ್ನಲ್ಲೇ ಜಿಲ್ಲಾಧಿಕಾರಿ ಭರವಸೆ ನೀಡಿದ್ದಾರೆ. ಪಿಳ್ಳೆಕೆರೆನಹಳ್ಳಿ ಬಳಿ ಸ್ಕೈವಾಕ್ ನಿರ್ಮಾಣ ಮಾಡೋಗ್ಲಿಕ್ಕೆ ಸರ್ಕಾರಕ್ಕೆ ನಾವು ಆಗ್ರಹವನ್ನು ವ್ಯಕ್ತಪಡಿಸುತ್ತೇವೆ ಅಂತ ಹೇಳಿ ಚಿತ್ರದುರ್ಗದ ಜಿಲ್ಲಾಧಿಕಾರಿ ವೆಂಕಟೇಶ್ ಪ್ರತಿಕ್ರಿಯೆ ನೀಡಿದ್ದಾರೆ. ಇಲ್ಲ ರಾಷ್ಟ್ರೀಯ ಹೆದ್ದಾರಿ ನಾವು NH ಅಧಿಕಾರಿಗಳಿಗೆ ಕರೆದು ಮಾತಾಡಿದ್ದೀನಿ ಆಲ್ರೆಡಿ. ಸೊ ಮಾತಾಡಿ ಕ್ವಿಕ್ ಆಗಿ ಅದನ್ನ ಕೆಲಸ ಕಂಪ್ಲೀಟ್ ಮಾಡ್ಬೇಕು ಅಂತ. ಅಲ್ಲಿ ಅವ್ರು ಕೆಲಸ ಮಾಡಕ್ ಹೋದಾಗ ಸ್ವಲ್ಪ ಅಲ್ಲಿ ಒಂದು ಸ್ಟ್ರೈಕ್ ಎಲ್ಲ ಮಾಡಿದ್ರು, ಕಾಂಪನ್ಸೇಷನ್ ಸಂಬಂಧಪಟ್ಟಂತೆ ಅದನ್ನೆಲ್ಲ ರಿಸಾಲ್ವ್ ಮಾಡಿದೀವಿ ನಾವೀಗ. ಕಾಂಪನ್ಸೇಷನ್ ಇಶ್ಯೂಸ್ ಇದೆಲ್ಲನೂ ರಿಸಾಲ್ವ್ ಆಗಿದೆ. ಈಗ ತುರ್ತಾಗಿ ಕೆಲಸ ಮಾಡಿ ಅಂತ ಹೇಳಿದೀವಿ, ಕೆಲಸ ಮಾಡ್ತಾರೆ. ಬಟ್ ಅಲ್ಲಿ ಜೊತೆಗೆ ಏನಾಗಿತ್ತು ಅಂತಂದ್ರೆ ಆ ಪಿಳ್ಳೆಕೆರೆನಲ್ಲಿ ಎಸ್ಪೆಷಲಿ ಆ ರಸ್ತೆ ಕಾಮಗಾರಿ ಮಾಡಕ್ ಹೋದಾಗ ಅವರು ಕಾಂಪನ್ಸೇಷನ್ ತಗೊಂಡಿದ್ದು ಕೂಡ ಕೆಲವರು ಮನೆಗಳು ಹೋಗ್ತಾವಲ್ಲಿ, ಕೆಲವು ಮನೆಗಳೆಲ್ಲ ಆ ಮನೆಗಳಿಗೆ ಹೋಗೋಕೆ ಪ್ರತ್ಯೇಕವಾದ ನಿವೇಶನ ಕೊಡಬೇಕಾಗಿತ್ತು ಅನ್ನೋ ಕಾರಣಕ್ಕೆ ಸ್ವಲ್ಪ ತಡ ಆಗಿತ್ತು. ಅದನ್ನು ಕೂಡ ನಾವು ಈಗ ಗುರ್ತು ಮಾಡಿ ಕೊಟ್ಟಿದೀವಿ. ಸೊ ಒಂದು ಸಭೆ ಮಾಡಿ ಇಮಿಡಿಯೇಟ್ ಆಗಿ ಅವರಿಗೆ ನಿವೇಶನ ಕೊಟ್ಬಿಟ್ಟು ಶಿಫ್ಟ್ ಮಾಡಿ ಇಮಿಡಿಯೇಟ್ ಕೆಲಸ ಮಾಡಕ್ಕೆ ಹೇಳಿದೀವಿ, ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀನಿ ಆಲ್ರೆಡಿ. ಇಲ್ಲ ಫ್ಲೈಓವರ್ ಕೂಡ ಮಾಡ್ಲಿಕ್ಕೆ ಅಲ್ಲಿ ಏನಾಗಿದೆ, ಫ್ಲೈಓವರ್ ಕೂಡ ಮಾಡ್ಲಿಕ್ಕೆ ಸ್ಯಾಂಕ್ಷನ್ ಮಾಡಿಕೊಟ್ಟಿದ್ದಾರೆ. ಫ್ಲೈಓವರ್ ಕೂಡ ಮಾಡ್ಬೇಕು ಒಂದು ಅಂತ ಹೇಳಿ 3-4 ಬಾರಿ ಕೆಲಸ ಮಾಡಕ್ ಹೋದಾಗ್ರು ಕೂಡ ಅಲ್ಲಿ ಜನಗಳು ಅದನ್ನ ಮಾಡಕ್ಕೆ ಸ್ವಲ್ಪ ವಿರೋಧ ವ್ಯಕ್ತಪಡಿಸಿದ್ರು. ಇಲ್ಲಿ ಮಾಡಬಾರ್ದು, ಅಲ್ಲಿ ಬರ್ತದೆ, ಇಲ್ಲಿ ಬರ್ತದೆ ಅಂತ. ಅದನ್ನ ನೀವೆಲ್ಲ ನೆಗೋಷಿಯೇಟ್ ಮಾಡಿ ಹೇಳಿದೀವಿ ನಾವು, ಅರ್ಥ ಮಾಡಿಸಿ ಜನಕ್ಕೆ ಈ ತರ ತೊಂದರೆ ಆಗುತ್ತೆ, ನೀವು ಕೆಲಸ ಮಾಡಕ್ ಬಿಡಬೇಕು, ಇಲ್ಲಾಂದ್ರೆ ಸಾರ್ವಜನಿಕರಿಗೆ ತೊಂದರೆ ಆಗುತ್ತೆ ಅಂತ ಹೇಳಿದೀವಿ. ಇಲ್ಲ ಅಂಡರ್ ಪಾಸ್ ಇಲ್ಲ, ಅಲ್ಲಿ ಫ್ಲೈಓವರ್ ಮಾಡ್ತಾ ಇದಾರೆ. ಒಂದು ಫ್ಲೈಓವರ್ ಸ್ಯಾಂಕ್ಷನ್ ಆಗಿದೆ ಮೇಲೆ ಮಾಡ್ಲಿಕ್ಕೆ, ಅಲ್ಲಿ ಕೆಲಸ ಮಾಡಕ್ ಶುರು ಮಾಡ್ತಾರೆ ಇಮಿಡಿಯೇಟ್ ಆಗಿ. ಅಲ್ಲಿ ಆಕ್ಚುಲಿ ಶುರುವಾಗಿ ತುಂಬಾ ದಿವಸನೇ ಆಗಿದೆ ಅದು ಕೆಲಸ ಮಾಡ್ಲಿಕ್ಕೆ. ಅಲ್ಲಿ ಜನ ವಿರೋಧ ಮಾಡಿದ್ರು ಅಂತ ತಡ ಮಾಡಿದ್ರು. ನಾವು ಅವ್ರ ಕರೆದೆಲ್ಲ ಕನ್ವಿನ್ಸ್ ಮಾಡಿದೀವಿ, ಈ ತರ ತೊಂದರೆ ಆಗುತ್ತೆ, ದಯವಿಟ್ಟು ನೀವು ಅರ್ಥ ಮಾಡ್ಕೊಳ್ಳಿ, ಸಾರ್ವಜನಿಕರಿಗೆ ತೊಂದರೆ ಆಗುತ್ತೆ ಕೆಲಸ ಮಾಡಕ್ ಬಿಡ್ಲಿಲ್ಲ ಅಂದ್ರೆ ಅಂತ. ಇಲ್ಲ ರಾಷ್ಟ್ರೀಯ ಹೆದ್ದಾರಿ ನಾವು NH ಅಧಿಕಾರಿಗಳಿಗೆ ಕರೆದು ಮಾತಾಡಿದ್ದೀನಿ ಆಲ್ರೆಡಿ. ಸೊ ಮಾತಾಡಿ ಕ್ವಿಕ್ ಆಗಿ ಅದನ್ನ ಕೆಲಸ ಕಂಪ್ಲೀಟ್ ಮಾಡ್ಬೇಕು ಅಂತ. ಅಲ್ಲಿ ಅವ್ರು ಕೆಲಸ ಮಾಡಕ್ ಹೋದಾಗ ಸ್ವಲ್ಪ ಅಲ್ಲಿ ಒಂದು ಸ್ಟ್ರೈಕ್ ಎಲ್ಲ ಮಾಡಿದ್ರು, ಕಾಂಪನ್ಸೇಷನ್ ಸಂಬಂಧಪಟ್ಟಂತೆ ಅದನ್ನೆಲ್ಲ ರಿಸಾಲ್ವ್ ಮಾಡಿದೀವಿ ನಾವೀಗ. ಕಾಂಪನ್ಸೇಷನ್ ಇಶ್ಯೂಸ್ ಇದೆಲ್ಲನೂ ರಿಸಾಲ್ವ್ ಆಗಿದೆ. ಈಗ ತುರ್ತಾಗಿ ಕೆಲಸ ಮಾಡಿ ಅಂತ ಹೇಳಿದೀವಿ, ಕೆಲಸ ಮಾಡ್ತಾರೆ. ಬಟ್ ಅಲ್ಲಿ ಜೊತೆಗೆ ಏನಾಗಿತ್ತು ಅಂತಂದ್ರೆ ಆ ಪಿಳ್ಳೆಕೆರೆನಲ್ಲಿ ಎಸ್ಪೆಷಲಿ ಆ ರಸ್ತೆ ಕಾಮಗಾರಿ ಮಾಡಕ್ ಹೋದಾಗ ಅವರು ಕಾಂಪನ್ಸೇಷನ್ ತಗೊಂಡು. ಚಿತ್ರದುರ್ಗದ ಪಿಳ್ಳೆನಕೆರೆಹಳ್ಳಿ ಜನರಿಗೆ ಅತಿ ಶೀಘ್ರದಲ್ಲೇ ಪರಿಹಾರ ಕೊಡಿಸಲಾಗುತ್ತೆ ಅಂತ ಹೇಳಿ ರಿಪಬ್ಲಿಕ್ ಕನ್ನಡ ವರದಿ ಬೆನ್ನಲ್ಲೇ ಜಿಲ್ಲಾಧಿಕಾರಿ ಭರವಸೆ ನೀಡಿದ್ದಾರೆ. ಪಿಳ್ಳೆಕೆರೆನಹಳ್ಳಿ ಬಳಿ ಸ್ಕೈವಾಕ್ ನಿರ್ಮಾಣ ಮಾಡೋಗ್ಲಿಕ್ಕೆ ಸರ್ಕಾರಕ್ಕೆ ನಾವು ಆಗ್ರಹವನ್ನು ವ್ಯಕ್ತಪಡಿಸುತ್ತೇವೆ ಅಂತ ಹೇಳಿ ಚಿತ್ರದುರ್ಗದ ಜಿಲ್ಲಾಧಿಕಾರಿ ವೆಂಕಟೇಶ್ ಪ್ರತಿಕ್ರಿಯೆ ನೀಡಿದ್ದಾರೆ. ಇಲ್ಲ ರಾಷ್ಟ್ರೀಯ ಹೆದ್ದಾರಿ ನಾವು NH ಅಧಿಕಾರಿಗಳಿಗೆ ಕರೆದು ಮಾತಾಡಿದ್ದೀನಿ ಆಲ್ರೆಡಿ. ಸೊ ಮಾತಾಡಿ ಕ್ವಿಕ್ ಆಗಿ ಅದನ್ನ ಕೆಲಸ ಕಂಪ್ಲೀಟ್ ಮಾಡ್ಬೇಕು ಅಂತ. ಅಲ್ಲಿ ಅವ್ರು ಕೆಲಸ ಮಾಡಕ್ ಹೋದಾಗ ಸ್ವಲ್ಪ ಅಲ್ಲಿ ಒಂದು ಸ್ಟ್ರೈಕ್ ಎಲ್ಲ ಮಾಡಿದ್ರು, ಕಾಂಪನ್ಸೇಷನ್ ಸಂಬಂಧಪಟ್ಟಂತೆ ಅದನ್ನೆಲ್ಲ ರಿಸಾಲ್ವ್ ಮಾಡಿದೀವಿ ನಾವೀಗ. ಕಾಂಪನ್ಸೇಷನ್ ಇಶ್ಯೂಸ್ ಇದೆಲ್ಲನೂ ರಿಸಾಲ್ವ್ ಆಗಿದೆ. ಈಗ ತುರ್ತಾಗಿ ಕೆಲಸ ಮಾಡಿ ಅಂತ ಹೇಳಿದೀವಿ, ಕೆಲಸ ಮಾಡ್ತಾರೆ. ಬಟ್ ಅಲ್ಲಿ ಜೊತೆಗೆ ಏನಾಗಿತ್ತು ಅಂತಂದ್ರೆ ಆ ಪಿಳ್ಳೆಕೆರೆನಲ್ಲಿ ಎಸ್ಪೆಷಲಿ ಆ ರಸ್ತೆ ಕಾಮಗಾರಿ ಮಾಡಕ್ ಹೋದಾಗ ಅವರು ಕಾಂಪನ್ಸೇಷನ್ ತಗೊಂಡಿದ್ದು ಕೂಡ ಕೆಲವರು ಮನೆಗಳು ಹೋಗ್ತಾವಲ್ಲಿ, ಕೆಲವು ಮನೆಗಳೆಲ್ಲ ಆ ಮನೆಗಳಿಗೆ ಹೋಗೋಕೆ ಪ್ರತ್ಯೇಕವಾದ ನಿವೇಶನ ಕೊಡಬೇಕಾಗಿತ್ತು ಅನ್ನೋ ಕಾರಣಕ್ಕೆ ಸ್ವಲ್ಪ ತಡ ಆಗಿತ್ತು. ಅದನ್ನು ಕೂಡ ನಾವು ಈಗ ಗುರ್ತು ಮಾಡಿ ಕೊಟ್ಟಿದೀವಿ. ಸೊ ಒಂದು ಸಭೆ ಮಾಡಿ ಇಮಿಡಿಯೇಟ್ ಆಗಿ ಅವರಿಗೆ ನಿವೇಶನ ಕೊಟ್ಬಿಟ್ಟು ಶಿಫ್ಟ್ ಮಾಡಿ ಇಮಿಡಿಯೇಟ್ ಕೆಲಸ ಮಾಡಕ್ಕೆ ಹೇಳಿದೀವಿ, ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀನಿ ಆಲ್ರೆಡಿ. ಇಲ್ಲ ಫ್ಲೈಓವರ್ ಕೂಡ ಮಾಡ್ಲಿಕ್ಕೆ ಅಲ್ಲಿ ಏನಾಗಿದೆ, ಫ್ಲೈಓವರ್ ಕೂಡ ಮಾಡ್ಲಿಕ್ಕೆ ಸ್ಯಾಂಕ್ಷನ್ ಮಾಡಿಕೊಟ್ಟಿದ್ದಾರೆ. ಫ್ಲೈಓವರ್ ಕೂಡ ಮಾಡ್ಬೇಕು ಒಂದು ಅಂತ ಹೇಳಿ 3-4 ಬಾರಿ ಕೆಲಸ ಮಾಡಕ್ ಹೋದಾಗ್ರು ಕೂಡ ಅಲ್ಲಿ ಜನಗಳು ಅದನ್ನ ಮಾಡಕ್ಕೆ ಸ್ವಲ್ಪ ವಿರೋಧ ವ್ಯಕ್ತಪಡಿಸಿದ್ರು. ಇಲ್ಲಿ ಮಾಡಬಾರ್ದು, ಅಲ್ಲಿ ಬರ್ತದೆ, ಇಲ್ಲಿ ಬರ್ತದೆ ಅಂತ. ಅದನ್ನ ನೀವೆಲ್ಲ ನೆಗೋಷಿಯೇಟ್ ಮಾಡಿ ಹೇಳಿದೀವಿ ನಾವು, ಅರ್ಥ ಮಾಡಿಸಿ ಜನಕ್ಕೆ ಈ ತರ ತೊಂದರೆ ಆಗುತ್ತೆ, ನೀವು ಕೆಲಸ ಮಾಡಕ್ ಬಿಡಬೇಕು, ಇಲ್ಲಾಂದ್ರೆ ಸಾರ್ವಜನಿಕರಿಗೆ ತೊಂದರೆ ಆಗುತ್ತೆ ಅಂತ ಹೇಳಿದೀವಿ. ಇಲ್ಲ ಅಂಡರ್ ಪಾಸ್ ಇಲ್ಲ, ಅಲ್ಲಿ ಫ್ಲೈಓವರ್ ಮಾಡ್ತಾ ಇದಾರೆ. ಒಂದು ಫ್ಲೈಓವರ್ ಸ್ಯಾಂಕ್ಷನ್ ಆಗಿದೆ ಮೇಲೆ ಮಾಡ್ಲಿಕ್ಕೆ, ಅಲ್ಲಿ ಕೆಲಸ ಮಾಡಕ್ ಶುರು ಮಾಡ್ತಾರೆ ಇಮಿಡಿಯೇಟ್ ಆಗಿ. ಅಲ್ಲಿ ಆಕ್ಚುಲಿ ಶುರುವಾಗಿ ತುಂಬಾ ದಿವಸನೇ ಆಗಿದೆ ಅದು ಕೆಲಸ ಮಾಡ್ಲಿಕ್ಕೆ. ಅಲ್ಲಿ ಜನ ವಿರೋಧ ಮಾಡಿದ್ರು ಅಂತ ತಡ ಮಾಡಿದ್ರು. ನಾವು ಅವ್ರ ಕರೆದೆಲ್ಲ ಕನ್ವಿನ್ಸ್ ಮಾಡಿದೀವಿ, ಈ ತರ ತೊಂದರೆ ಆಗುತ್ತೆ, ದಯವಿಟ್ಟು ನೀವು ಅರ್ಥ ಮಾಡ್ಕೊಳ್ಳಿ, ಸಾರ್ವಜನಿಕರಿಗೆ ತೊಂದರೆ ಆಗುತ್ತೆ ಕೆಲಸ ಮಾಡಕ್ ಬಿಡ್ಲಿಲ್ಲ ಅಂದ್ರೆ ಅಂತ. ಇಲ್ಲ ರಾಷ್ಟ್ರೀಯ ಹೆದ್ದಾರಿ ನಾವು NH ಅಧಿಕಾರಿಗಳಿಗೆ ಕರೆದು ಮಾತಾಡಿದ್ದೀನಿ ಆಲ್ರೆಡಿ. ಸೊ ಮಾತಾಡಿ ಕ್ವಿಕ್ ಆಗಿ ಅದನ್ನ ಕೆಲಸ ಕಂಪ್ಲೀಟ್ ಮಾಡ್ಬೇಕು ಅಂತ. ಅಲ್ಲಿ ಅವ್ರು ಕೆಲಸ ಮಾಡಕ್ ಹೋದಾಗ ಸ್ವಲ್ಪ ಅಲ್ಲಿ ಒಂದು ಸ್ಟ್ರೈಕ್ ಎಲ್ಲ ಮಾಡಿದ್ರು, ಕಾಂಪನ್ಸೇಷನ್ ಸಂಬಂಧಪಟ್ಟಂತೆ ಅದನ್ನೆಲ್ಲ ರಿಸಾಲ್ವ್ ಮಾಡಿದೀವಿ ನಾವೀಗ. ಕಾಂಪನ್ಸೇಷನ್ ಇಶ್ಯೂಸ್ ಇದೆಲ್ಲನೂ ರಿಸಾಲ್ವ್ ಆಗಿದೆ. ಈಗ ತುರ್ತಾಗಿ ಕೆಲಸ ಮಾಡಿ ಅಂತ ಹೇಳಿದೀವಿ, ಕೆಲಸ ಮಾಡ್ತಾರೆ. ಬಟ್ ಅಲ್ಲಿ ಜೊತೆಗೆ ಏನಾಗಿತ್ತು ಅಂತಂದ್ರೆ ಆ ಪಿಳ್ಳೆಕೆರೆನಲ್ಲಿ ಎಸ್ಪೆಷಲಿ ಆ ರಸ್ತೆ ಕಾಮಗಾರಿ ಮಾಡಕ್ ಹೋದಾಗ ಅವರು ಕಾಂಪನ್ಸೇಷನ್ ತಗೊಂಡು